ಈ ದೇವಸ್ಥಾನ ಪೂರ್ವಾಭಿಮುಖವಾಗಿದ್ದು ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದೊಡ್ಡದಾದಂಥ ಜಲರಾಶಿ ಇದೆ. ಅದಕ್ಕೆ ಶಿವತೀರ್ಥ ಅಂತ ಹೆಸರು. ಆ ಶಿವತೀರ್ಥ ಅಂದರೆ ಯಾಕೆ ಹೆಸರು ಬಂತಂದರೆ, ಮಹಾದೇವ ದಂಡನಾಯಕ ತಪಸ್ಸನ್ನು ಮಾಡಿ ಶಿವನ ತಲೆ ಮೇಲೆ ಜಟೆ ಮೇಲಿರುವಂಥ ಗಂಗೆಯ ಬಾಳಿಂದ ಜಲೋದ್ಗಮವಾಯಿತು ಅಂಥೇಳಿ ಶಾಸನದ ಮೂಲಕ ತಿಳಿದು ಬರ್ತದೆ. ಇಲ್ಲಿ ಸುಮಾರು ಹಾಡುವ ಕೋಗಿಲೆಗಳು, ನೃತ್ಯ ಮಾಡುವಂಥ ಹಂಸ ಪಕ್ಷಿಗಳು ಇದ್ದವು. ಆನಂತರ ಇದೊಂದು ಬೆಳವಲ ನಾಡು, ಇಲ್ಲಿ ಅತ್ಯಂತ ಸುಂದರವಾದಂಥ ಪ್ರದೇಶ ಇತ್ತು ಅಂಥೇಳಿ ಆ ಶಾಸನದ ಮೂಲಕ ತಿಳಿದು ಬರ್ತದೆ. ಆನಂತರ ದೇವಸ್ಥಾನದ ಹಿಂಭಾಗದಲ್ಲಿ ಅಂದರೆ ಪಶ್ಚಿಮ ಭಾಗದಲ್ಲಿ ಒಂದು ಪುಷ್ಕರಣಿ ಇದೆ. ಅದಕ್ಕೆ ನಾವು ಕೀಲಗೊಂಡ ಅಂತ ಕರಿತೀವಿ. ಅದರದ ಇಂಪಾರ್ಟೆಂಟ್ ಏನಂದರೆ, ಈ ದೇವಸ್ಥಾನದ ಮೂಲ ಸ್ಟ್ರಕ್ಚರು ಮತ್ತು ಆ ಬಾವಿಯ ಮೂಲ ಸ್ಟ್ರಕ್ಚರು ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇರೋದ್ರಿಂದ ಈ ದೇವಸ್ಥಾನವನ್ನು ಇನ್ವರ್ಟೆಡ್ ಮಾಡಿಟ್ರೆ ಅಂದರೆ ಉಲ್ಟಾ ಮಾಡಿಟ್ರೆ ಅದರಲ್ಲಿ ಫಿಕ್ಸ್ ಆಗುತ್ತದಂತೆ. ಅಂದರೆ ಇದು ಕಲ್ಪನೆ ಅಷ್ಟೇ. ಹೀಗಾಗಿ ಅದನ್ನು ಕೀಲ ಹಾಕಿದಂಗೆ ಆಗುತ್ತೆ ಅಂತೇಳಿ ಅದನ್ನು ಕೀಲಗೊಂಡ ಅಂತ ಕರೀತಾರೆ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.